Yes. Good evening, dear children. Welcome to tchr live class. ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಕ್ಸಾಮ್ ಹತ್ತಿರ ಬರ್ತಿದೆ. ಎಕ್ಸಾಮ್ ಹತ್ತಿರ ಬಂದಾಗೆ ನಿಮ್ಮ ಆರೋಗ್ಯವನ್ನು ದೈಹಿಕವಾಗಿ ಮಾನಸಿಕವಾಗಿ ಉತ್ತಮವಾಗಿ ಇಟ್ಕೊಳ್ಳೋದು ತುಂಬ ಬೆಟರ್. ಸೊ ಎಕ್ಸಾಮ್ ಟೈಮಲ್ಲಿ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು. ಸ್ವಲ್ಪ ಆರೋಗ್ಯ ಏರುಪೇರಾದರೂ ನಿಮ್ಮ ಸ್ಟಡಿಗೆ ಅದು ಡಿಸ್ಟ್ರಾಕ್ಟ್ ಆಗಬಾರ್ದು, ಹೌದಾ? ಸೊ TCHR ಗ್ರೂಪಿಂದ ಹೀಗೆ ಲೈವ್ ಕ್ಲಾಸ್ ಬರ್ತಾ ಇರುತ್ತೆ. ಹೀಗೆ ಲೈವ್ ಕ್ಲಾಸ್ ನಿಮಗೆ ಬರ್ತಾ ಇರೋದು ನಿಮಗೆ ಗೊತ್ತಾಗಬೇಕು ಅಂದರೆ TCHR ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಒತ್ತಿ, ಆದರೆ ಹಾಗೆ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ. ಹಾಗೆ ಇಂದಿನ ಮುಂದೆ ಶುರು ಮಾಡೋಣ. ರಿಯಲ್ ನಂಬರ್ಸ್ ಅನ್ನೋ ಟಾಪಿಕನ್ನು ಇವತ್ತು ಶುರು ಮಾಡ್ತೀವಿ. ಹಾಗೆ ಎಕ್ಸಾಮ್ ಹತ್ರ ಬಂದಾಗೆ ನಿಮಗೆ ಒಂದು ಬ್ಲೂ ಪ್ರಿಂಟ್ ಇರಬೇಕು. ಈ ರಿಯಲ್ ನಂಬರ್ಸ್ಗೆ ಎಷ್ಟು ಮಾರ್ಕ್ಸ್ಗೆ ನಿಮಗೆ ಆ ಟಾಪಿಕಿಂದ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮಿಗೆ ಬರುತ್ತೆ ಅನ್ನೋದು. ಸೊ ಈಗ ನಮಗೆ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿರೋ ಹಾಗೆ ರಿಯಲ್ ನಂಬರ್ಸಿಂದ 6 ಮಾರ್ಕ್ಸ್ಗೆ ನಮಗೆ ಬರುತ್ತೆ. ಸೊ ಮ್ಯಾಥ್ಸ್ ಅಂದರೆ ಎಲ್ಲರಿಗೂ ಭಯ ಇರುತ್ತೆ. ಆ ಭಯನ ಹೋಗ್ಲಾಡಿಸಿ, ಸೊ ಆಲ್ವೇಸ್ TCHR ಗ್ರೂಪ್ನೊಂದಿಗೆ ಇರಿ, ನಿಮಗೆ ಭಯ ಏನೂ ಇರಲ್ಲ ಮ್ಯಾಥಮೆಟಿಕ್ಸ್ ಅನ್ನೋದು. ಸೊ ಈ ರಿಯಲ್ ನಂಬರ್ಸಿಂದ 6 ಮಾರ್ಕ್ಸ್ನ ನೀವು ಈಸಿಯಾಗಿ ತೆಗಿಬೋದು. ಸೊ ಈ ಲೈವ್ ಕ್ಲಾಸ್ನ ನೀವು ಪೂರ್ತಿಯಾಗಿ ನೋಡಿ 6 ಮಾರ್ಕ್ಸ್ನ ಆರಾಮಾಗಿ ಜಾಬಾಗಿ ಇಟ್ಕೋಬೋದು, ಓಕೆನಾ? ಸೊ ಇಂದಿನ ತರಗತಿಯನ್ನು ಶುರು ಮಾಡೋಣ. ಮೊದಲಿಗೆ ರಿಯಲ್ ನಂಬರ್ಸ್ ಅನ್ನೋ ಕಾನ್ಸೆಪ್ಟ್ಗೆ ಹೋಗಿಂತ ಮುಂಚೆ ಸ್ವಲ್ಪ 9th ಸ್ಟ್ಯಾಂಡರ್ಡ್ಗೆ ಹೋಗ್ಬಿಟ್ಟು ವಾಪಸ್ ಬರೋಣ ಅಂತೆ, ಓಕೆ? ಸೊ 9th ಸ್ಟ್ಯಾಂಡರ್ಡ್ ನಾವೆಲ್ಲ ಓದಿದ್ದೀವಿ, ನಂಬರ್ ಸಿಸ್ಟಮ್ ಅನ್ನೋ ಕಾನ್ಸೆಪ್ಟ್ನ ಓದಿದ್ವಿ ಅಲ್ವಾ? ಅಲ್ಲೇನು ಓದಿದ್ವಿ? ನ್ಯಾಚುರಲ್ ನಂಬರ್ಸ್ ಅಂತ ಓದಿದ್ರಿ ಅಲ್ಲ? ಹೋಲ್ ನಂಬರ್ಸ್ ಓದಿದ್ದೀರಾ, ನೆಕ್ಸ್ಟ್ ಇಂಟೀಜರ್ಸ್ ಓದಿದ್ದೀರಾ, ನೆಕ್ಸ್ಟ್ ರ್ಯಾಷನಲ್ ನಂಬರ್ಸ್ ಓದಿದ್ದೀರಾ, ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್. ಇದೇನಪ್ಪ ಇದು? ಎನ್ನು, ಡಬ್ಲ್ಯೂ, ಝೆಡ್ ಅಂತ ಬರದೆ, ಕ್ಯೂ ಅಂತ ಬರದೆ, ಇದೆಲ್ಲ ಡಿನೋಷನ್ ಆಫ್ ದಟ್ ನಂಬರ್ ಸಿಸ್ಟಮ್ಸ್. ನಮಗೆಲ್ಲ ಗೊತ್ತಿದೆ ವಾಟ್ ಆರ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಆರ್ ದಿ ನಂಬರ್ಸ್ ವಿಚ್ ಸ್ಟಾರ್ಟಿಂಗ್ ಫ್ರಮ್ 0 to infinity. ವಾಟ್ ಆರ್ ಹೋಲ್ ನಂಬರ್ಸ್? Natural numbers starting from 1 to infinity. Whole numbers are starting from 0 to infinity. What are integers? Integers are numbers, positive numbers, negative numbers, including 0 are called integers. What are rational numbers? So ನಮಗೆ ಇಂಪಾರ್ಟೆಂಟ್ ಈಗ ಬರೋದೆ rational numbers and irrational numbers. What are rational numbers? The numbers which can be expressed in the form of P by Q, where P and Q are integers. Integers ಅಂದ್ರೆ ಏನಿದೆ? ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್, ಇನ್ಕ್ಲೂಡಿಂಗ್ 0 ಆರ್ ಕಾಲ್ಡ್ ಏನಂತ ಹೇಳಿದ್ವಿ? ಇಂಟೀಜರ್ಸ್ ಅಂತ ಹೇಳಿದ್ವಿ. ಇಲ್ಲಿ ದಿ ನಂಬರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದಿ ಫಾರ್ಮ್ ಆಫ್ P by Q, ವೇರ್ P and Q ಬಿಲಾಂಗ್ಸ್ ಟು ಇಂಟೀಜರ್ಸ್. P and Q ಏನಾಗಿರ್ಬೇಕು? ಇಂಟೀಜರ್ಸ್ ಆಗಿರ್ಬೇಕು. ಅಂಡ್ Q ನಾಟ್ ಈಕ್ವಲ್ ಟು 0. Q ನಾಟ್ ಈಕ್ವಲ್ ಟು 0. ನಾವು ಯಾವುದೇ ಒಂದು ನಂಬರ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ Q ಏನಾಗಿರಬಾರ್ದು? 0 ಆಗಿರಬಾರ್ದು. ರ್ಯಾಷನಲ್ ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಏನು Q 0 ಆಗಿರ್ಬೋದು ಅಂದ್ರೆ, ಇಫ್ Q is equal to 0, anything divided by 0 is not defined, which is not defined. ಆ ನಂಬರ್ನ ನಾವು ಡಿಫೈನ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ರ್ಯಾಷನಲ್ ನಂಬರ್ನ ಡೆಫಿನೇಷನ್ ನಾವೇನಂತ ಹೇಳ್ತೀವಿ? ದಿ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ಫಾರ್ಮ್ ಆಫ್ P by Q, ವೇರ್ P and Q ಆರ್ ಇಂಟೀಜರ್ಸ್, Q ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಹೋಗೋಣ ಇರ್ರ್ಯಾಷನಲ್ ನಂಬರ್ಸ್. ವಾಟ್ ಇಸ್ ಇರ್ರ್ಯಾಷನಲ್ ನಂಬರ್ಸ್? ಇರ್ರ್ಯಾಷನಲ್ ನಂಬರ್ ಮತ್ತು ರ್ಯಾಷನಲ್ ನಂಬರ್ ಡೆಡ್ಲಿ ಅಪೋಸಿಟ್. ಹೇಗಂದ್ರೆ, ಒಂದು ಫ್ಯಾಮಿಲಿ, ಒಂದು ಮನೆ ಇರುತ್ತೆ, ಒಂದು ಮನೆಯಲ್ಲಿ 2 ರೂಮ್ ಇರುತ್ತೆ. ಆ ರೂಮ್ಗೂ ಈ ರೂಮ್ಗೂ ಸಂಬಂಧ ಇಲ್ಲ. ರ್ಯಾಷನಲ್ ನಂಬರ್ಸ್ ಅಂದ್ರೆ ಅದೊಂದು ರೂಮ್ ಆಯಿತು, ಇರ್ರ್ಯಾಷನಲ್ ನಂಬರ್ಸ್ ಇನ್ನೊಂದು ರೂಮ್ ಆಯಿತು. ರ್ಯಾಷನಲ್ ನಂಬರ್ಸ್ ಯಾವ ಥರ ನಂಬರ್ಸ್ ಇರುತ್ತೆ? ರ್ಯಾಷನಲ್ ನಂಬರ್ಸ್ ಗ್ರೂಪಲ್ಲಿ ನ್ಯಾಚುರಲ್ ನಂಬರ್ಸ್ ಇರುತ್ತೆ, ಹೋಲ್ ನಂಬರ್ಸ್ ಇರುತ್ತೆ, ಇಂಟೀಜರ್ಸ್ ಇರುತ್ತೆ, ಆ್ಯಂಡ್ ಫ್ರಾಕ್ಷನ್ಸ್ ಕೂಡ ಇರುತ್ತೆ. ಸೊ ಅದೆಲ್ಲ ಸೇರಿಸಿ ನಮ್ಗೆ ಏನಾಗುತ್ತೆ? ರ್ಯಾಷನಲ್ ನಂಬರ್ಸ್ ಆಗುತ್ತೆ. ಇರ್ರ್ಯಾಷನಲ್ ನಂಬರ್ಸ್ ಯಾವ ಥರ ಇರುತ್ತೆ? ನಂಬರ್ಸ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ P by Q. P by Q ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಂಥ ನಂಬರ್ಸ್ನ ನಾವು ಇರ್ರ್ಯಾಷನಲ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಎಕ್ಸಾಂಪಲ್ ಏನು ಕೊಡ್ಬೋದು? ಓಕೆ, ಸೊ ಇರ್ರ್ಯಾಷನಲ್ ನಮಗೆ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? √2 ತಗೋಣ, √3 ತಗೋಣ, ದೆನ್ ಪೈ ತಗೋಣ. ಸೊ ಇದೆಲ್ಲ ಯಾವ ಗ್ರೂಪಿಗೆ ಬರುತ್ತೆ ಅಂದರೆ ಇರ್ರ್ಯಾಷನಲ್ ನಂಬರ್ ಗ್ರೂಪಿಗೆ ಬರುತ್ತೆ. ಇದು ಯಾವುದನ್ನು ನಾವು ರ್ಯಾಷನಲ್ ನಂಬರ್ ಅಂತ ಹೇಳೋಕ್ಕಾಗಲ್ಲ.
ಸೊ ಈಗ ಹೇಳ್ಬೋದು, ನಾನು ಡೆಫಿನೇಷನ್ ಹೇಳಿದ್ವಿ ಇರ್ರಾಷನಲ್ ನಂಬರ್ಲಿ ದಿ ನಂಬರ್ಸ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ ಇನ್ ದಿ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಬಟ್ ನಾವು 2 ತಗೊಳ್ತೀವಿ, 2ನ ಪಿ ಬೈ ಕ್ಯೂ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು 2/1. ಬಟ್ ಅದೇ ಥರ ರೂಟ್ 2 ಕೂಡ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಕೇಳ್ಬೋದಲ್ಲ. ಆದರೆ ಇಲ್ಲಿ ಏನಂತ ಹೇಳ್ತೀವಿ ಅಂದರೆ ಪಿ ಆ್ಯಂಡ್ ಕ್ಯೂ ಆರ್ ಇಂಟೀಜರ್ಸ್. ದಿ ನಂಬರ್ಸ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ ಇನ್ ದಿ ಫಾರ್ಮ್ ಆಫ್ ಪಿ ಬೈ ಕ್ಯೂ, ಪಿ ಆ್ಯಂಡ್ ಕ್ಯೂ ಆರ್ ಇಂಟೀಜರ್ಸ್. ಆದರೆ ಇಲ್ಲಿ ರೂಟ್ 2 ಏನಾಗಿದೆ, ರೂಟ್ 2 ಈಸ್ ನಾಟ್ ಆನ್ ಇಂಟೀಜರ್. ರೂಟ್ 2 ಈಸ್ ನಾಟ್ ಆನ್ ಇಂಟೀಜರ್. ಆ್ಯಂಡ್ ಪೈನು ತಗೋಬೋದು. ಸೊ ಪೈ ನಾವು ಬರೆಯೋದು ಹೇಳ್ಬೋದು, ಪೈ ಈಸ್ ಈಕ್ವಲ್ ಟು ವಾಟ್, 22/7. ಅರೆ ಪೈನ ನಾವು ಇರ್ರಾಷನಲ್ ನಂಬರ್ ಅಂತ ಹೇಳ್ತಿದ್ವಿ, ಬಟ್ 22/7 ಈಸ್ ಎ ರ್ಯಾಷನಲ್ ನಂಬರ್. ಏಕೆ? ಬಟ್ ಇದು ಕಾಂಟ್ರಡಿಕ್ಷನ್ ಆಗುತ್ತೆ. ಅದಕ್ಕೆ ಹೇಳ್ತೀವಿ ದಿ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಪೈ ಈಸ್ ನಾಟ್ 22/7. ದಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ ಈಸ್ 22/7. ಓಕೆ, ಸೊ ಇದು ನಂಬರ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್. ಮತ್ತೆ 9th ಸ್ಟ್ಯಾಂಡರ್ಡ್ ಹೋಗಿ ವಾಪಸ್ ಬಂದೀವಿ. ಇವತ್ತು ನಾವು ಶುರು ಮಾಡೋಣ ರಿಯಲ್ ನಂಬರ್ಸ್. ಏನು ಟಾಪಿಕ್ ನಾವು 10th ಸ್ಟ್ಯಾಂಡರ್ಡ್ ಇದೆ, ನಿಮ್ಗೆ ಏನು ಮಾರ್ಕ್ಸ್ ಬರುತ್ತೆ ಅದನ್ನು ನಾವು ಹೇಳ್ಕೊಡ್ತಾ ಹೋಗ್ತೀನಂತೆ. ಮತ್ತೆ ಇನ್ನೊಂದೇ, ಇಲ್ಲಿ ಇರ್ರಾಷನಲ್ ನಂಬರ್ಸ್ ಅಲ್ಲಿ 2 ಥರ ನಂಬರ್ ಬರುತ್ತೆ. ಒಂದೀಗ ರೂಟ್ 2 ಅಂತ ಬರೋದ್ವಿ, ರೂಟ್ 3 ಅಂತ ಬರೋದ್ವಿ, ಅದೆಲ್ಲ ಸರ್ಡ್ಸ್ ಆಗುತ್ತೆ. ಸೊ ವಾಟ್ ಅಬೌಟ್ ಪೈ? ಈ ಪೈ ಇಟ್ ಈಸ್ ಅ ಇರ್ರಾಷನಲ್ ನಂಬರ್, ಸೊ ವಿಚ್ ಬಿಲಾಂಗ್ಸ್ ಟು ಟ್ರಾನ್ಸೆಂಡೆಂಟಲ್ ನಂಬರ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇವತ್ತಿಗೆ ನಾವು 10th ಸ್ಟ್ಯಾಂಡರ್ಡ್ ಟಾಪಿಕ್ಗೆ ಬರೋಣ. ಸೊ ಈಗ ನಾವು ಶುರು ಮಾಡಿದ್ದೆಲ್ಲ 9th ಸ್ಟ್ಯಾಂಡರ್ಡ್ ಟಾಪಿಕ್. ನೆಕ್ಸ್ಟ್, ಬಿಫೋರ್ ಗೋಯಿಂಗ್ ಟು 10th ಸ್ಟ್ಯಾಂಡರ್ಡ್ ಟಾಪಿಕ್, ಲೆಟ್ಸ್ ಡಿಸ್ಕಸ್ ಅಬೌಟ್ ವೆರಿ ಫಂಡಮೆಂಟಲ್ ಟಾಪಿಕ್ಸ್, ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್. ವಾಟ್ ಆರ್ ಫ್ಯಾಕ್ಟರ್ಸ್? Factors are the numbers which divide the given number exactly. Example ಏನು ಕೊಡೋದು ಅಂದ್ರೆ ಏನು? Factors are the numbers which divide the given numbers exactly ಅಂದ್ರೆ, ಫಾರ್ ಎಕ್ಸಾಂಪಲ್ 1 ತಗೊಳ್ಳೋಣ. ಓಕೆ, ಫ್ಯಾಕ್ಟರ್ಸ್ ಆರ್ ದಿ ನಂಬರ್ಸ್ ವಿಚ್ ಡಿವೈಡ್ ದಿ ಗಿವನ್ ನಂಬರ್ ಎಕ್ಸಾಕ್ಟ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ 1 ತಗೋಣ. ಸೊ 1 ಅನ್ನೋ ನಂಬರ್ನ ಯಾವ್ಯಾವ ನಂಬರ್ ಡಿವೈಡ್ ಮಾಡುತ್ತೆ? 1 ಡಿವೈಡ್ ಮಾಡುತ್ತೆ, ಅದು ಬಿಟ್ಟರೆ ಯಾವುದು ಡಿವೈಡ್ ಮಾಡಲ್ಲ. ನೆಕ್ಸ್ಟ್ 2 ತಗೋಣ. 2 ಈಸ್ ಡಿವಿಸಿಬಲ್ ಬೈ 1 and 2. ನೆಕ್ಸ್ಟ್ 3 ಈಸ್ ಡಿವಿಸಿಬಲ್ ಬೈ 1 and 3. ದೆನ್ 4. ದಿ ನಂಬರ್ಸ್ ವಿಚ್ ಡಿವೈಡಿಂಗ್ ದಿ ಗಿವನ್ ನಂಬರ್, 4 ಇಸ್ ಅ ಗಿವನ್ ನಂಬರ್. 4 ಅನ್ನೋ ನಂಬರ್ ಯಾವ್ದು ಡಿವೈಡ್ ಮಾಡ್ತದೆ? 1 ಡಿವೈಡ್ ಮಾಡ್ತದೆ, 2 ಡಿವೈಡ್ ಮಾಡ್ತಾ ಇದೆ, ಅಂಡ್ 4. ಸೊ ಈಗ ಇಲ್ಲಿ ಫ್ಯಾಕ್ಟರ್ಸ್ ಯಾವುದು, ನಂಬರ್ಸ್ ಯಾವ್ದು? ಗಿವನ್ ನಂಬರ್. ದೀಸ್ ಆರ್ ದಿ ಗಿವನ್ ನಂಬರ್ಸ್. ಈ 1 is the factor of 1, and 1 and 2 are the factors of 2, and 1 and 3 are the factors of 3, 1, 2, 4 are the factors of 3. ಅರ್ಥ ಆಯ್ತಲ್ಲ? ಸೊ ಇಂಥದನ್ನ ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ವಾಟ್ ಆರ್ ಮಲ್ಟಿಪಲ್ಸ್? ಮಲ್ಟಿಪಲ್ಸ್ ಅಂದ್ರೆ ಏನಿಲ್ಲ, ನಾವು ಆಸ್ ಯೂಶುವಲ್ ನಾವು ಟೇಬಲ್ಸ್ ಹೇಳ್ತೀವಲ್ಲ ಅದೇ ಥರ. ಫಾರ್ ಎಕ್ಸಾಂಪಲ್ 2 ತಗೋಣ. 2ದು ಟೇಬಲ್ಸ್ ಏನಪ್ಪ? 2, 4, 6, 8, 10 and so on etc. ಇಲ್ಲಿ ನಾವು ಹೇಳ್ಬೋದು 2, 4, 6, 8, 10 ಹೋಗ್ತಾನೆ ಇರುತ್ತೆ. ನಾವು ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಹೇಳೋದು ಅಪ್ ಟು 10 or 20 ಹೇಳ್ತೀವಿ, ಬಟ್ ಇನ್ನೂ ಫರ್ದರ್ ಕಂಟಿನ್ಯೂ ಆಗುತ್ತೆ. 2 11s 22 ಹೇಳ್ಬೋದು. ಬಟ್ ಇಲ್ಲಿ ಏನು ಹೇಳ್ಬೋದು? ಮಲ್ಟಿಪಲ್ಸ್ ಆರ್ ಇನ್ಫೈನೈಟ್, ಫ್ಯಾಕ್ಟರ್ಸ್ ಆರ್ ಫೈನೈಟ್. ಏನಕ್ಕೆ ಫ್ಯಾಕ್ಟರ್ಸ್ ಮಲ್ಟಿಪಲ್ಸ್ ಈಗ ಹೇಳಿದೆ ಅಂದರೆ, ನೆಕ್ಸ್ಟ್ ನಮ್ಮ ಟಾಪಿಕ್ ಇರೋದೆ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಮೇಲೆ. ಅಂದರೆ HCF ಆ್ಯಂಡ್ LCM. ಸೊ HCF ಅಂದ್ರೆ ಏನು, LCM ಅಂದ್ರೆ ಏನು? LCM. ಸೊ ವಾಟ್ ಈಸ್ HCF? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನಾವು ಫ್ಯಾಕ್ಟರ್ಸ್ ಅಲ್ಲಿ ಇದೀವಿ. ಫ್ಯಾಕ್ಟರ್ಸ್ ಅಂದ್ರೆ ಏನಂತ ಗೊತ್ತಿದೆ ನಮಗೆ. ಸೊ HCF ನ ನಾವು ಡಿಫೈನ್ ಮಾಡೋಕ್ಕೆ ಅಟ್ಲೀಸ್ಟ್ ವಿ ಶುಡ್ ಹ್ಯಾವ್ 2 ನಂಬರ್ಸ್. ಫಾರ್ ಎಕ್ಸಾಂಪಲ್ 2 and 4 ಅಂತ ತಗೋಣ. ಫಸ್ಟ್ ವಿಲ್ ರೈಟ್ ದಿ ಫ್ಯಾಕ್ಟರ್ಸ್ ಆಫ್ 2. ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ 2? 1, 2. What are the factors of 4? 1, 2 and 4. So these are the 1, 2 are the factors of 2 and 4 is the factors of 1, 2, 4 are the factors of 4. ಇದರಲ್ಲಿ ವಾಟ್ ಈಸ್ HCF? HCF ಅಂದ್ರೆ ಫಸ್ಟ್ ತಗೋಣ, ಕಾಮನ್ ಫ್ಯಾಕ್ಟರ್ಸ್ ತಗೋಣ. ವಾಟ್ ಆರ್ ದಿ ಕಾಮನ್ ಫ್ಯಾಕ್ಟರ್ಸ್ ಆಫ್ 2 and 4 ಇಯರ್?
1 and 2. Right? Here, this is common factor we have taken. Now, we'll take HCF. What is HCF? Highest common factors. Common factors ಅಲ್ಲಿ highest ಇರೋದು ನಾವೇನು ಹೇಳ್ತೇಳಿ HCF ಅಂತ ಹೇಳ್ತೀವಿ. ಇದರಲ್ಲಿ highest ಇರೋದು ಯಾವುದು? 2. 2 is the HCF of 2 and 4. ಹೇಳ್ತೀವಿ HCF of 2 and 4 is 2. ಸೊ ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ LCM ಹೋಗೋಣ. ವಾಟ್ ಈಸ್ LCM? ಈಗ 2 and 4ನೇ ತಗೋಣ ಅಲ್ವಾ? ವಾಟ್ ಆರ್ ದಿ ಮಲ್ಟಿಪಲ್ಸ್ ಆಫ್ 2? ಇಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್. ವಾಟ್ ಈಸ್ LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಫಸ್ಟ್ ಮಲ್ಟಿಪಲ್ಸ್ ಆಫ್ 2 ತಗೋಣ. ವಾಟ್ ಆರ್ ದ ಮಲ್ಟಿಪಲ್ಸ್ ಆಫ್ 2? 2, 4, 6, 8 ಅಂಡ್ ಸೋ ಆನ್ ಎಟ್ಸೆಟ್ರಾ. ಸೊ ಇದು ಇನ್ಫಿನಿಟ್ ಆಗಿರೋದ ನಾವು ಎಲ್ಲನೂ ಬರೆಯೋಕ್ಕಾಗಲ್ಲ ಅಲ್ಲ. ಸೊ 4 ತಗೋಣ ಈಗ. ವಾಟ್ ಆರ್ ದಿ ಮಲ್ಟಿಪಲ್ಸ್ ಆಫ್ 4? 4, 8, 12, 16 ಅಂಡ್ ಸೋ ಆನ್ ಎಟ್ಸೆಟ್ರಾ. ಇದರಲ್ಲಿ ಮೊದಲೇ ತಗೋಣ ಕಾಮನ್ ಮಲ್ಟಿಪಲ್ಸ್. ವಾಟ್ ಆರ್ ದಿ ಕಾಮನ್ ಮಲ್ಟಿಪಲ್ಸ್ ಆಫ್ 2 and 4? ಫಸ್ಟ್ ವಿಲ್ ರೈಟ್ ದಟ್ ಈಸ್ ಫಸ್ಟ್ ಒನ್ ಈಸ್ 4. ದೆನ್ ವಿಚ್ ಇಸ್ ದಿ ಕಾಮನ್? 8. ದೆನ್ ಅದಾದ್ಮೇಲೆ ಯಾವ್ದು ಬರುತ್ತೆ? 12 ಬರುತ್ತೆ. ಇಲ್ಲಿ 12 ಇರುತ್ತೆ, ಅದನ್ನ ನೀವು ಅಸ್ಯೂಮ್ ಮಾಡ್ಕೋಬೇಕು ಅಂಡ್ ಸೋ ಆನ್ ಎಟ್ಸೆಟ್ರಾ. ಇದು ಕಾಮನ್ ಮಲ್ಟಿಪಲ್ಸ್. LCM ಅಂದ್ರೆ ಏನಪ್ಪಾ? LCM means ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್. ಕಾಮನ್ ಮಲ್ಟಿಪಲ್ಸ್ ಅಲ್ಲಿ ಲೀಸ್ಟ್ ಇರೋದನ್ನ ನಾವೇನು ಅಂತ ಹೇಳ್ತೀವಿ? ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಅಂತ ಹೇಳ್ತೀವಿ. ದಟ್ ಈಸ್ 4. ಸೊ HCF of 2 and 4 is 2 and LCM of 2 and 4 is 4. ಹೋಪ್ ಯು ಅಂಡರ್ಸ್ಟುಡ್. ಸೊ ಇದು ಜಸ್ಟ್ ಕಾನ್ಸೆಪ್ಟ್. ಆದರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಕೆಲವೊಂದು ಮೆಥಡ್ಸ್ನ ಯೂಸ್ ಮಾಡ್ತೀವಿ. HCF ಫೈಂಡ್ ಮಾಡೋದು ಹೇಗೆ, LCM ಫೈಂಡ್ ಮಾಡೋದು ಹೇಗೆ. ಸೊ ಬೈ ಯೂಸಿಂಗ್ ಸಮ್ theorems we will find HCF and LCM. ಸೊ ಈಗ ಅದು ನೋಡ್ತಾ ಹೋಗೋಣ ನಾವು ಹೇಗೆ HCF ಮತ್ತೆ LCM ನ ಫೈಂಡ್ ಮಾಡ್ತೀವಿ ಅನ್ನೋದನ್ನ. ಸೊ ಮೊದಲಿಗೆ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಸೊ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಅಂದ್ರೆ ನಾವು ಏನೇನೋ ತಿಳ್ಕೊಳ್ಳೋದು ಬೇಡ, ಕಷ್ಟ ಅಂತ ಅನ್ಕೊಳ್ಳೋದಿಲ್ಲ, ವೆರಿ ಸಿಂಪಲ್. ಇಲ್ಲಿ ಫಸ್ಟ್ ಡೆಫಿನೇಷನ್ ನೋಡ್ಕೋಣ. ಗಿವನ್ ಪಾಸಿಟಿವ್ ಇಂಟೀಜರ್ಸ್ A and B, there exist unique integers Q and R satisfying A is equal to BQ plus R less than B and greater than or equal to 0. ಏನಪ್ಪಾ ಇದ್ರದ್ದು ಅಂದ್ರೆ ಅರ್ಥ? ಫಾರ್ ಎಕ್ಸಾಂಪಲ್ 2 ನಂಬರ್ಸ್ ಕೊಟ್ಟಿದ್ದೀನಿ ನಾನು. ಡಿವೈಡ್ 4/2. ಇದನ್ನ ನಾವೇ ತಗೋತೀವಿ. ದೀಸ್ ಆರ್ ಗಿವನ್ ನಂಬರ್ಸ್. 4 and 2 ಆರ್ ದಿ ಗಿವನ್ ನಂಬರ್ಸ್. ನಾವು ಇದನ್ನ 4/2 ಅಂತಾನು ಬರಿತೀವಿ ಅಲ್ಲ. ಸೊ ಇದನ್ನ ಡಿವೈಡ್ ಮಾಡೋಣ. 4/2. 2 2s are 4. These two are the given numbers. ಯಾವ್ದು? 4 and 2 are the given numbers. ಅದನ್ನ ಇಲ್ಲಿ ತಗೋಣ. A and B are the given numbers. There exist 2 unique integers Q and R. ಯಾವ್ದಪ್ಪ 2 unique integers Q and R ಅಂದ್ರೆ? ಸೊ ಡಿವೈಡ್ ಮಾಡೋಣ. ನಾವು ನಾರ್ಮಲ್ ಡಿವಿಷನ್ ಮಾಡೋಣ. 2 2s are 4. ವಾಟ್ ಇಸ್ ದಿ ರಿಮೈಂಡರ್? 0. ದೇರ್ ಎಕ್ಸಿಸ್ಟ್ ಯುನಿಕ್ ಇಂಟೀಜರ್ಸ್ ಅಂತ ಹೇಳಿದ್ವಲ್ಲ. ಸೊ ಇದೇ ಯುನಿಕ್ ಇಂಟೀಜರ್ಸ್. ಒನ್ ಈಸ್ ದಟ್ ಈಸ್ ಕೋಶೆಂಟ್ ಅಂಡ್ ಅನದರ್ ಒನ್ ಈಸ್ ರಿಮೈಂಡರ್. ಇಲ್ಲಿ ನಾವು A and B ಲಿ ಏನ್ ತಗೊಂತೀವಿ? ಒಂದನ್ನ ಡಿವೈಸರ್ ಆಗಿ ತಗೊಂತೀವಿ, ಇನ್ನೊಂದನ್ನ ಡಿವಿಡೆಂಡ್ ಆಗಿ ತಗೊಂತೀವಿ. ದೇರ್ ಎಕ್ಸಿಸ್ಟ್ ಯುನಿಕ್ ಇಂಟೀಜರ್ಸ್ Q and R ಅಂದ್ರೆ ದಟ್ ಈಸ್ Q ಈಸ್ ಕೋಶೆಂಟ್ ಅಂಡ್ R ಈಸ್ ರಿಮೈಂಡರ್ ಅಲ್ಲ. ಗೊತ್ತಾಯ್ತಲ್ಲ? ಈಗ ವಿಚ್ ಸ್ಯಾಟಿಸ್ಫೈಯಿಂಗ್ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಏನದು ಈಕ್ವೇಶನ್? A is equal to BQ plus R. A is equal to BQ plus R. ಇಲ್ಲಿ ನಾವೇನ್ ತಗೊಂಡ್ವಿ? ವಾಟ್ ಈಸ್ A? A ಅಂದ್ರೆ ಡಿವಿಡೆಂಡ್ ಅಂತ ತಗೊಂಡ್ವಿ ಅಂಡ್ B ಅಂದ್ರೆ ಏನ್ ತಗೊಂಡ್ವಿ? ಡಿವೈಸರ್. ಈಗ ಈ ಈಕ್ವೇಶನ್ ನ ಸ್ಯಾಟಿಸ್ಫೈ ಮಾಡುತ್ತಾ ಈ ಡಿವಿಷನ್ ನೋಡೋಣ. ಅಂದ್ರೆ ಫಸ್ಟ್ ದಟ್ ಈಸ್ ಇಲ್ಲೇನಂತ ಹೇಳ್ತಾರೆ? ಡಿವಿಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ವಾಟ್ ಈಸ್ Q? Q ಅಂದ್ರೆ ನಾವೇನ್ ತಗೊಂಡ್ವಿ? ಕೋಶೆಂಟ್ ಅಂತ ತಗೊಂಡ್ವಿ. ಕೋಶೆಂಟ್ ಪ್ಲಸ್ ರಿಮೈಂಡರ್.
ಸೊ ಇದನ್ನ ಡಿವಿಷನ್ ಲೆಮ್ಮ ಅಂತ ಹೇಳಿದ್ವಿ. ನಾವು ಏನು ಡಿವಿಷನ್ ಮಾಡಿದೀವಿ ಅದು ಡಿವಿಷನ್ ಲೆಮ್ಮನ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ ನೋಡೋಣ. ನಾವೇನು ತಗೋಣ, 4 ಡಿವಿಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ 2 ಇಂಟು ಕೋಶೆಂಟ್ ಈಸ್ ದಟ್ ಈಸ್ 2 ಪ್ಲಸ್ ರಿಮೈಂಡರ್ ಈಸ್ 0. ಏನು ಬರ್ತಿದೆ ನಮಗೆ, 4 ಈಸ್ ಈಕ್ವಲ್ ಟು 4. ದಟ್ಸ್ ಆಲ್ ಅಬೌಟ್ ಡಿವಿಷನ್ ಲೆಮ್ಮ. ಈಗ ನಾವು ಡಿವಿಷನ್ ಲೆಮ್ಮ ಯೂಸ್ ಮಾಡಿಕೊಂಡು HCF ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲೊಂದು ಕಂಡೀಷನ್ ಇದೆ, ದಟ್ ಈಸ್ ಆರ್ ಲೆಸ್ ದ್ಯಾನ್ ಬಿ. ಬಿ ಅಂದ್ರೆ ಏನಂತ ನೋಡಿ ನಾವು ಇಲ್ಲಿ, ಬಿ ಇಸ್ ಡಿವೈಸರ್, ಬಿ ಇಸ್ ಡಿವೈಸರ್. ನಮಗೆ ಆರ್ ಅಂದ್ರೆ ರಿಮೈಂಡರ್, ಆಲ್ವೇಸ್ ಇಟ್ ಶುಡ್ ಲೆಸ್ ದ್ಯಾನ್ ಡಿವೈಸರ್ ಅಂಡ್ ವಿಚ್ ಶುಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. 0ಗಿಂತ ಜಾಸ್ತಿ ಇರ್ಬೋದು ಅಥವಾ 0ನಾದ್ರೂ ಇರ್ಬೋದು ರಿಮೈಂಡರ್. ಅರ್ಥ ಆಗಿದೆಯಲ್ಲ? ಸೊ ದಿಸ್ ಈಸ್ ಆಲ್ ಅಬೌಟ್ ಡಿವಿಷನ್ ಲೆಮ್ಮ. ಈಗ ನಾವು ಡಿವಿಷನ್ ಲೆಮ್ಮನ ಯೂಸ್ ಮಾಡಿಕೊಂಡು ನಾವು HCF ನ ಫೈಂಡ್ ಔಟ್ ಮಾಡ್ತೀವಿ. ಹೇಗೆ HCF ಫೈಂಡ್ ಮಾಡೋದು? ಸೊ ಅದಕ್ಕೆ ಇದೆ ಡಿವಿಷನ್ ಅಲ್ಗಾರಿದಮ್. ಡಿವಿಷನ್, ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್. ಅಲ್ಗಾರಿದಮ್ ಅಂದ್ರೆ ಏನು? ವಾಟ್ ಈಸ್ ಅಲ್ಗಾರಿದಮ್? An algorithm is a series of well-defined steps. Algorithm ಅಂದ್ರೆ ಏನಿಲ್ಲ, steps. That is gives a procedure for solving a type of problem. Euclid's division algorithm ಅಂತ ಏನಕ್ಕೆ ಹೇಳ್ತಾ ಇದೀವಿ? Euclid's division ಲೆಮ್ಮನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಏನು ಮಾಡ್ತೀವಿ, ಕೆಲವೊಂದು ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ನಾವು HCF ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ Euclid's division algorithm. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಫಾರ್ ಎಕ್ಸಾಂಪಲ್, ಫೈಂಡ್ ದಿ HCF ಆಫ್ 7 and 11 by using Euclid's division algorithm. ಸೊ ಎಕ್ಸಾಂಪಲ್ ಕೇಳ್ತಾರೆ ನಿಮಗೆ, ಫೈಂಡ್ ದಿ HCF ಆಫ್ 7 and 11 ಅಥವಾ ಬೇರೆ ಯಾವುದೇ ನಂಬರ್ ಕೊಡಬಹುದು, ಸೇಮ್ ಸ್ಟೆಪ್ಸ್. Euclid's division algorithm. ಈಗ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ನ ಯೂಸ್ ಮಾಡಿಕೊಂಡು ನಾವು HCF ಫೈಂಡ್ ಮಾಡೋಣ. ಸೊ ವೆರಿ ಸಿಂಪಲ್. ಈಗ 7 and 11ನ ಚೂಸ್ ಮಾಡೋಣ. 7 and 11ನಲ್ಲಿ ನಮಗೆ ಯಾವುದು ಸ್ಮಾಲರ್ ನಂಬರ್, ಯಾವುದು ಗ್ರೇಟರ್ ನಂಬರ್ನ ಚೂಸ್ ಮಾಡಬೇಕು. ಫಸ್ಟ್ ಯಾವುದು ಗ್ರೇಟರ್ ನಂಬರ್ ಇದೆಯೋ ಆ ನಂಬರ್ನ ನಾವು ಡಿವಿಡೆಂಟ್ ಆಗಿ ಚೂಸ್ ಮಾಡ್ತೀವಿ. ಆ ನಂಬರ್ನ ಯಾಕೆ ಚೂಸ್ ಮಾಡ್ತೀವಿ? ಡಿವಿಡೆಂಟ್ ಆಗಿ ಚೂಸ್ ಮಾಡ್ತೀವಿ. ದಟ್ ಈಸ್ 11 ಆಸ್ ಡಿವಿಡೆಂಟ್. ಅಂಡ್ ಸ್ಮಾಲರ್ ನಂಬರ್ ಏನಿದೆಯೋ ಅದನ್ನ ನಾವೇನು ಚೂಸ್ ಮಾಡ್ತೀವಿ? ಡಿವೈಸರ್ ಆಗಿ ಚೂಸ್ ಮಾಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ಆಸ್ ಯೂಶುವಲ್ ನಾವು ಡಿವಿಷನ್ ಹೇಗೆ ಮಾಡ್ತೀವೋ ಹಾಗೆ ಡಿವಿಷನ್ ಮಾಡ್ತಾ ಬನ್ನಿ. ಏನಾಗುತ್ತೆ, 7 1s 7, 7 2s ತಗೊಳಕ್ಕಾಗಲ್ಲ. ಯಾಕಂದ್ರೆ 7 2s ತಗೊಂಡ್ಬಿಟ್ರೆ 14 ಆಗ್ಬಿಡುತ್ತೆ. ಸೊ ಇಲ್ಲಿ ಬರೋ ನಂಬರು ಈ ಡಿವಿಡೆಂಡ್ಗಿಂತ ಜಾಸ್ತಿ ಆಗಬಾರ್ದು. ವಾಟ್ ಇಸ್ ದಿ ರಿಮೈಂಡರ್? 3 ಇಸ್ ದಿ ರಿಮೈಂಡರ್. ಇದಕ್ಕೆ ಡಿವಿಷನ್ ಲೆಮ್ಮನ ಬರೀತಾ ಹೋಗಿ. ಏನಾಗುತ್ತೆ, 11 ಈಸ್ ಈಕ್ವಲ್ ಟು 7 ಇಂಟು 1 ಪ್ಲಸ್ ರಿಮೈಂಡರ್. ನಾವು ಇದನ್ನು ಎಲ್ಲಿವರೆಗೂ ಮಾಡಬೇಕಪ್ಪ? ಎಲ್ಲಿವರೆಗೂ ಮಾಡಬೇಕು ಅಂದರೆ ನಮಗೆ ರಿಮೈಂಡರ್ 0 ಬರೋವರೆಗೂ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನು? ಇನ್ನು ರಿಮೈಂಡರ್ ನಮಗೆ 0 ಬಂದಿಲ್ಲ. ಸೊ ದಿಸ್ ಇಸ್ ದಿ ರಿಮೈಂಡರ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂದರೆ, ಈಗ ನಮಗೆ ಲಾಸ್ಟ್ ರಿಮೈಂಡರ್ ಏನು ಬಂದಿದೆಯೋ ಆ ರಿಮೈಂಡರ್ನ ಡಿವೈಸರ್ ಆಗಿ ಚೂಸ್ ಮಾಡ್ತೀವಿ. ನಂತರ ನಮ್ಮ ಪ್ರೀವಿಯಸ್ ಡಿವೈಸರ್ ಏನಿದೆಯೋ ಅದನ್ನ ನಾವೇನು ಚೂಸ್ ಮಾಡ್ತೀವಿ? ಡಿವಿಡೆಂಡ್ ಆಗಿ ಚೂಸ್ ಮಾಡ್ತೀವಿ. ಈಗ ಮಾಡೋಣ. 3 2s 6. ಸೊ ವಾಟ್ ಇಸ್ ದಿ ರಿಮೈಂಡರ್? 1. ಸೊ ಇದನ್ನ ಡಿವಿಷನ್ ಲೆಮ್ಮನ ಯೂಸ್ ಮಾಡಿ. ಈಗ 1 ಈಸ್ ಈಕ್ವಲ್ ಟು ಓಕೆ 11 - 7 ಬರುತ್ತೆ, ಇಲ್ಲಿ 4 ಬರುತ್ತೆ. ಸಾರಿ, ಓಕೆ. ನೆಕ್ಸ್ಟ್ ಇಲ್ಲಿ ನಾವೇನು ತಗೋಬೇಕು? ಈ ನಮ್ಗೆ ಏನು ರಿಮೈಂಡರ್ ಸಿಗಿದೆಯೋ ಅದನ್ನು ನಾವು ಇಲ್ಲಿ ಡಿವೈಸರ್ ಆಗಿ ಚೂಸ್ ಮಾಡ್ತೀವಿ. ಯಾವುದಪ್ಪ? 4.
Next 4 1s are 4, right? 4 1s are 4. What is the remainder? 3 is the remainder. ಅಲ್ಲ? ನೆಕ್ಸ್ಟ್ ಇದಕ್ಕೆ ಡಿವಿಷನ್ ಲೆಮ್ಮನ ಬರೀರಿ. 7 is equal to 4 into 1 plus remainder is 3. ನಮ್ಗೆ ಇನ್ನೂ ರಿಮೈಂಡರ್ 0 ಬಂದಿಲ್ಲ. 0 ಬರೋವರೆಗೂ ಮಾಡ್ತಾನೆ ಇರಬೇಕು ಅಲ್ಲ. ನೆಕ್ಸ್ಟ್ ಸ್ಟೆಪ್ ಏನು? ಆಸ್ ಯೂಶುವಲ್ ನಾವೇನು ತೊಗೊಂಡ್ವಿ, ಇಲ್ಲಿರೋ ರಿಮೈಂಡರ್ನ ಡಿವೈಸರ್ ಆಗಿ ತೊಗೊಂಡ್ವಿ, ಪ್ರೀವಿಯಸ್ ಡಿವೈಸರ್ನ ಏನು ತೊಗೊಂಡು ಡಿವಿಡೆಂಡ್ ತೊಗೊಂಡ್ವಿ. ಸೊ ಅದೇ ಸೇಮ್ ಕೇಸ್ನ ಫಾಲೋ ಮಾಡ್ತೀವಿ. ಇಲ್ಲಿ ಇರೋ ರಿಮೈಂಡರ್ನ ಡಿವೈಸರ್ ಆಗಿ ತೊಗೊತೀವಿ, ಹಾಗೆ ಡಿವೈಸರ್ನ ಡಿವಿಡೆಂಡ್ ಆಗಿ ತೊಗೊತೀವಿ. 3 1s are 3, remainder is 1. Next apply division lemma for this. 4 is equal to 3 into 1 plus 1. ಇನ್ನೂ ನಮಗೆ ರಿಮೈಂಡರ್ 0 ಬಂದಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿ. ಟೇಕ್ ರಿಮೈಂಡರ್ ಆಸ್ ಡಿವೈಸರ್ ಆ್ಯಂಡ್ ಡಿವಿಡೆಂಡ್ ಆಸ್ ಡಿವಿಡೆಂಡ್, ದೆನ್ ವಿ ಹ್ಯಾವ್ 1 3s are 3. ಸೊ ಅಂತೂ ಫೈನಲ್ ಸ್ಟೆಪ್ಪಿಗೆ ಬಂದ್ವಿ. That is 0 is the remainder. 3 can be written as 1 into 3 plus 0. ನಮಗೆ ಯಾವ ಸ್ಟೇಜಲ್ಲಿ ರಿಮೈಂಡರ್ 0 ಬರುತ್ತೋ ಆ ಸ್ಟೇಜಲ್ಲಿ ನಾವು ಏನು ಗಮನಿಸ್ಬೇಕು, ಅಲ್ಲಿರೋ ಡಿವೈಸರ್ನ ಗಮನಿಸ್ಕೋಬೇಕು. ಅಲ್ಲಿ ಡಿವೈಸರ್ ಏನಿದೆ, 1 ಡಿವೈಸರ್ ಇದೆ. ಅಲ್ಲಿಗೆ HCF ಆಫ್ 7 and 11 is 1. HCF ಆಫ್ 7 and 11 is 1. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಮಾಡ್ಬೋಣ. ಸೊ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಡೂ ಇಟ್ ಯೋರ್ ಸೆಲ್ಫ್. ಈ 2 ಪ್ರಾಬ್ಲಮ್ ನೀವು ಮಾಡಬೇಕು, ಅದರಲ್ಲಿ ಒಂದನ್ನ ನಾನು ಮಾಡ್ತೀನಂತೆ. ಓಕೆ, ಸೊ HCF ಆಫ್ 420 and 130. 420 and 130 ಇಲ್ಲಿ ಸ್ಮಾಲರ್ ನಂಬರ್ ಯಾವುದು? 130. ಟೇಕ್ 130 ಆಸ್ ಡಿವೈಸರ್ and 420 as dividend. ಓಕೆ, ನೆಕ್ಸ್ಟ್ ಡಿವಿಷನ್ ಮಾಡಿ. 130 ಎಷ್ಟು ಬರುತ್ತೆ ನೋಡ್ತಾ ಹೋಗೋಣ. 130 3s, 133 ಎಷ್ಟು ಬರುತ್ತೆ? 390, ರೈಟ್? ಸೊ ವಾಟ್ ಇಸ್ ದಿ ರಿಮೈಂಡರ್ ನಾವು? 30. ಎಲ್ಲಿವರೆಗೂ ಮಾಡ್ಬೇಕು ನಾವು? ರಿಮೈಂಡರ್ 0 ಬರೋದು ಹೋಗಬೇಕು. 420 can be written as 420 is dividend, 130 into quotient 3 plus remainder is 30. Next take the previous remainder as divisor and previous divisor as dividend. Then 30 4s are 120. What is the remainder? 10 is the remainder. ಇನ್ನೂ ನಾವು ಮುಗ್ದಿಲ್ಲ. So 130 can be written as 130 is equal to 30 into 4 plus remainder. Next take previous remainder as divisor and 30 previous divisor as dividend. 10 3s are 30, remainder is 0. ಫೈನಲ್ ಸ್ಟೆಪ್ ಬಂತು ನಮಗೆ. ರಿಮೈಂಡರ್ ಯಾವಾಗ 0 ಬರುತ್ತೋ ಆವಾಗ ನಾವೇನು ಮಾಡ್ತೀವಿ? ಡಿವಿಷನ್ ಲೆಮ್ಮನ ಅಲ್ಗಾರಿಥಮ್ನ ನಾವು ನಿಲ್ಲಿಸ್ತೀವಿ. ದಟ್ ಈಸ್ 30 is equal to 10 into 3 plus 0. ಸೊ ಈಗ HCF ಏನು? ನಮಗೆ ಲಾಸ್ಟ್ ಸ್ಟೆಪ್ಪಲ್ಲಿ ನಮಗೆ ಏನು ಡಿವೈಸರ್ ಉಳ್ಕೊಳ್ಳುತ್ತೋ ದಟ್ ಈಸ್ ದಿ HCF ಆಫ್ ದಿ ಗಿವನ್ numbers. That is HCF of 420 and 130 is 10. So ಈ ಕ್ವಶನ್ ಅರ್ಥ ಆಗಿದೆ ಅಂತ ಎಲ್ರಿಗೂ ಅನ್ಕೊಂತೀನಿ. ಸೊ ಎಕ್ಸಾಮಲ್ಲಿ ಇದು ಪಕ್ಕ ಬಂದೇ ಬರುತ್ತೆ. ಸೊ 2 ಮಾರ್ಕ್ಸ್ಗೆ ನೀವು ಜಾಬಿಗೆ ಮಾಡಿಕೋಬೋದು. ಓಕೆ, ಮುಂದೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಸೊ LCM ಅಂದರೆ ಗೊತ್ತಾಗಿದೆ ಏನು ಅಂತ ಕಾನ್ಸೆಪ್ಟು. ಈಗ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ನ ಯೂಸ್ ಮಾಡಿಕೊಂಡು ನಾವು LCMನ ಫೈಂಡ್ ಮಾಡ್ತೀವಿ. HCF ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಸೊ HCF ಬೈ ಯೂಸಿಂಗ್ Euclid's division algorithm. Now we'll find out
the HCF and LCM by the fundamental theorem of arithmetic. So what is fundamental theorem of arithmetic ಏನು ಹೇಳುತ್ತೆ ನೋಡ್ತಾ ಹೋಗೋಣ. That is, every composite number can be expressed as a product of primes, and this factorization is unique apart from the order in which the prime factor occurs. ಇಲ್ಲಿ ಕಾಂಪೋಸಿಟ್ ನಂಬರ್ ಅಂತ ಒಂದು ವರ್ಡ್ ಬಂತು ಅಂಡ್ ಪ್ರೈಮ್ ನಂಬರ್ ಅಂತ ಒಂದು ವರ್ಡ್ ಬಂತು. ಏನಪ್ಪ ಕಾಂಪೋಸಿಟ್ ನಂಬರ್ ಅಂದ್ರೆ ಏನು ಅಂಡ್ ಪ್ರೈಮ್ ನಂಬರ್ ಅಂದ್ರೆ ಏನು ತಿಳ್ಕೊಳ್ತಾ ಹೋಗೋಣ. ಸೊ ವಾಟ್ ಈಸ್ ಕಾಂಪೋಸಿಟ್ ನಂಬರ್, ವಾಟ್ ಆರ್ ಪ್ರೈಮ್ ನಂಬರ್ಸ್? ದಟ್ ಈಸ್ ನಾವು ಮುಂಚೆ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಓದಿ, ಫ್ಯಾಕ್ಟರ್ಸ್ ತಗೋಣ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 1? Factors of 1 are 1. What are the factors of 2? 1, 2. What are the factors of 3? 1, 3. What are the factors of 4? 1, 2, 4. What are the factors of 5? 1, 2, 3, 6 and so on etc. ಹೀಗೆ ನೋಡ್ತಾ ಹೋಗೋಣ. ಇದರಲ್ಲಿ ಪ್ರೈಮ್ ನಂಬರ್ ಅಂದ್ರೆ ಅದು ಕಾಂಪೋಸಿಟ್ ನಂಬರ್ ಅಂತ. ಪ್ರೈಮ್ ನಂಬರ್ ಈಸ್ ಎ ನಂಬರ್ ವಿಚ್ ಹ್ಯಾಸ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. ವಾಟ್ ಆರ್ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಎ ನಂಬರ್ ವಿಚ್ ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್ ಇರೋದು ಯಾವ್ದು? 2, 3, 5, ನೆಕ್ಸ್ಟ್ 7 ಬರುತ್ತೆ, 1, 7. ಸೊ ಇದನ್ನೆಲ್ಲ ನಾವು ಹೇಳ್ತೀವಿ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ಕಾಂಪೋಸಿಟ್ ನಂಬರ್ಸ್? ಎ ನಂಬರ್ ವಿಚ್ ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಆರ್ ಕಾಲ್ಡ್ ಕಾಂಪೋಸಿಟ್ ನಂಬರ್ಸ್. ಅಂದ್ರೆ ಏನಾಗುತ್ತೆ? 4 ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರೋದು ಯಾವುದು? 4ಗೆ, ನೆಕ್ಸ್ಟ್ 6ಗೆ. ಸೊ ಇದಕ್ಕೆಲ್ಲ ಯಾವುದಕ್ಕೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರುತ್ತೋ ಅದನ್ನ ನಾವೇನು ಹೇಳ್ತೀವಿ? ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ 1 ಉಳ್ಕೊಬಿಡ್ತಲ್ಲ, 1 ಏನು ಹೇಳ್ತೀವಿ? 1 ನೀದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಏನಕ್ಕೆ ಅಂದ್ರೆ so one which does not satisfy the definition of both prime number and composite number. Prime number definition satisfy ಮಾಡಲ್ಲ, composite number definition satisfy ಮಾಡಲ್ಲ. ಯಾಕೆ? ಪ್ರೈಮ್ ನಂಬರ್ ಡೆಫಿನೇಷನ್ ಏನು? ಎ ನಂಬರ್ ವಿಚ್ ಹ್ಯಾಸ್ ಮೋರ್ ದನ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. ಕಾಂಪೋಸಿಟ್ ನಂಬರ್ ಏನು? ಎ ನಂಬರ್ ವಿಚ್ ಹ್ಯಾಸ್ ಮೋರ್ ದನ್ 2 ಫ್ಯಾಕ್ಟರ್ಸ್. ಇಲ್ಲಿ 1 ಇರೋದು ಓನ್ಲಿ 1 ಫ್ಯಾಕ್ಟರ್ಸ್. ದೇರ್ಫೋರ್ 1 is neither prime nor composite number. ಈಗ ಪ್ರೈಮ್ ನಂಬರ್ ಏನು, ಕಾಂಪೋಸಿಟ್ ನಂಬರ್ ಏನಂತ ಗೊತ್ತಾಗಿದೆ. ಈಗ ವಾಪಸ್ ಹೋಗೋಣ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಏನ್ ಹೇಳಿದ್ವಿ? ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ primes and this factorization is unique apart from the order in which prime factors occurs. ಅಂದ್ರೆ ಸಿಂಪಲ್, ಒಂದು ಕಾಂಪೋಸಿಟ್ ನಂಬರ್ಸ್ನ ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು ಅಂತ. ಫಾರ್ ಎಕ್ಸಾಂಪಲ್, ಒಂದು ಕಾಂಪೋಸಿಟ್ ನಂಬರ್ನ ನಾವು ತಗೋಣ. ಈಗ ದಟ್ ಈಸ್ 12ನ ತಗೋಣ. 12ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ? ಫಾರ್ ಎಕ್ಸಾಂಪಲ್ 12ನ ಫ್ಯಾಕ್ಟರೈಸ್ ಮಾಡೋಣ. ದಟ್ ಈಸ್ ಫ್ಯಾಕ್ಟರೈಸ್ ಮಾಡಬೇಕಾದ್ರೆ ನಾವು ಪ್ರೈಮ್ನೇ ನಾವು ಏನು ಮಾಡ್ತಾ ಹೋಗ್ಬೇಕು? ಫ್ಯಾಕ್ಟರೈಸ್ ಮಾಡಬೇಕು. ಫಸ್ಟ್ 2 ತಗೋಣ. 2, 6, 12. ದೆನ್ 6 is divisible by which least prime number? That is again 2. 2 3s are 6. In ಉಳಿದಿರೋ 3 ಒಂದೇ. 3 is also a prime number. Then 3 1s are 3. Then 12 can be expressed as 2 into 3, which is equal to 2 can be written as 2 square into 3. Therefore 12 is a composite number and 2 and 3 are the prime numbers. 12 can be expressed as product of prime numbers. Hope you understood. So ಈಗ ನಾವು ಈ ಫಂಡಮೆಂಟಲ್ ಥಿಯರಮ್ ನ ಯೂಸ್ ಮಾಡಿಕೊಂಡು HCF ಮತ್ತೆ LCM ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. Prime numbers and finding HCF and LCM by using fundamental theorem of arithmetic. HCF of A, B ಅಂದ್ರೆ ಏನು? Product of the smallest power of each prime factor in the number A and B. For example, ಎರಡು ನಂಬರ್ಸ್ ತಗೋಣ, 6 and 10.
ಸೊ 6 ನ ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ? ಸೊ 6 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್, ದಟ್ ಈಸ್ 2 into 3. Then take 10. 10 is equal to 10 can be expressed as ಗೊತ್ತಾಗ್ಲಿಲ್ಲ ಅಂದ್ರೆ ಸೈಡ್ ಅಲ್ಲಿ ಮಾಡ್ಕೊಳ್ಳಿ ಫ್ಯಾಕ್ಟರೈಸೇಷನ್. 2 5s are 10. Again 5 1s are 5. That is 2 into 5. HCF ಡೆಫಿನೇಷನ್ ಏನು ಹೇಳುತ್ತೆ? HCF ಆಫ್ A and B ಅಂದ್ರೆ ಇಲ್ಲಿ ನಾವು ಇದನ್ನ A ಅಂತ ತಗೋಣ, ಇದನ್ನ B ಅಂತ ತಗೋಣ. ದಟ್ ಈಸ್ HCF ಆಫ್ 6 and 10 ನಾವು ಈಗ ಕಂಡುಹಿಡಿತಾ ಇದ್ದೀವಿ. ಪ್ರಾಡಕ್ಟ್ ಆಫ್ ದಿ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್, ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಇನ್ ದಿ ನಂಬರ್ A and B. ಈ ನಂಬರ್ A and B ಇಲ್ಲಿ 6 and 10 ಇಲ್ಲಿ ಕಾಮನ್ ಇರೋ ಪ್ರೈಮ್ ಫ್ಯಾಕ್ಟರ್ ಯಾವುದು? ಕಾಮನ್ ಇರೋದು ಯಾವುದು? ಇಲ್ಲಿ 2. ಅದರಲ್ಲಿ ಲೋಯೆಸ್ಟ್ ಪವರ್ ಯಾವುದು? ಅದರಲ್ಲಿ ಎರಡರಲ್ಲೂ ಪವರ್ 1 ಇದೆ, ಇದರಲ್ಲೂ ಪವರ್ 1 ಇದೆ. ಸೊ ಟೇಕ್ ಇಟ್ ಆಸ್ 2 to the power of 1. ಮತ್ತೆ 3 and 5 ನ ತಗೊಳ್ಳಲ್ಲ, ಡೆಫಿನೇಷನ್ ಇಲ್ಲ ನೋಡಿ. ಕಾಮನ್ ಪ್ರೈಮ್ ಫ್ಯಾಕ್ಟರ್, ಎರಡರಲ್ಲೂ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಏನಿದೆಯೋ ಅದನ್ನು ನಾವು ತಗೊಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ದ HCF ಆಫ್ 6 and 10 now? HCF ಆಫ್ 6 and 10 is 2. Right? Then, so LCM ನೋಡೋಣ. What is LCM? LCM of 6 and 10 ಏನು ತಗೊಳ್ಳೋಣ? So 6 can be written as 2 into 3. Then 10 can be written as 2 into 5. What is the definition of LCM? Product of the greatest power of each prime factor involved in the numbers A and B. Each prime factor ಅಂದರೆ ಹೈಯೆಸ್ಟ್ ಪವರ್ ತಗೋಬೇಕು. ಇಲ್ಲಿ ನಮ್ಗೆ ಎಲ್ಲದೂ ಪವರ್ 1 ಇರೋದ್ರಿಂದ ತೊಂದರೆ ಏನಿಲ್ಲ. ಈಗ LCM ಏನು ಬರಿತೀವಿ? LCM ಆಫ್ 6 and 10 is equal to ಪ್ರಾಡಕ್ಟ್ ಆಫ್ ಗ್ರೇಟೆಸ್ಟ್. ಸೊ ಇಲ್ಲಿ ಫಸ್ಟ್ 2 ತಗೋಣ, ಸೊ ಇಲ್ಲಿ 3 ನೋಡೋಣ, 3 ತಗೋಣ ಆ್ಯಂಡ್ 5. ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ದು ಪ್ರಾಡಕ್ಟ್ನ ಮಾಡಿದ್ರೆ ನಮಗೆ LCM ಸಿಗುತ್ತೆ. ದಟ್ ಈಸ್ 2 3s are 5, 5 5s are 2 3s are 6, 6 5s are 30. 30 is the LCM of 6 and 10 and 2 is the HCF of 6 and 10. So that is, this is the method to finding HCF and LCM by using fundamental theorem of arithmetic. Next, so idon problem mana. So find the HCF and LCM of 6 and 20 by using prime factorization. Take 6th factorization mana. So what are the factors? So 6 is a composite number. How to express it as product of primes? That is 2 into 3. Now let's express 20 as 20 ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ಸೊ ಗೊತ್ತಾಗಲಿಲ್ಲ ಅಂದರೆ ಸೈಡಲ್ಲಿ ಫ್ಯಾಕ್ಟರೈಸ್ ಮಾಡ್ಕೊಳ್ಳಿ. 2 10s are, then 2 5s are, then 5 1s are, which is equal to 20 can be expressed as 2 square into 5. HCF ಅಂದ್ರೆ ಏನು? HCF ಅಲ್ಲಿ ನಾವೇನು ನೋಡಬೇಕು? ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದಿದೆ? ಇಲ್ಲಿರೋದು ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ 2 ಒಂದೇ, 2 and 2 ಸ್ಕ್ವೇರ್. ಅದರಲ್ಲಿ ಲೋಯೆಸ್ಟ್ ಪವರ್ ಯಾವುದಿದೆ ನೋಡಬೇಕು. ಇದರಲ್ಲಿ 2 to the power of 1 ಇದೆ, ಇದರಲ್ಲಿ 2 to the power of 2 ಇದೆ. 2 to the power of 2 and 2 to the power of 1 ಅಲ್ಲಿ ನಾವು ತಗೋಬೇಕಾಗಿರೋದು ಯಾವುದು? 2 ಅಂತ ತಗೋಬೇಕು. ಅಂಡ್ 3 and ಇಲ್ಲಿ 3 ಇದೆ, ಬಟ್ ಇಲ್ಲಿ 3 ಇಲ್ಲ, ಕಾಮನ್ ಇಲ್ಲ, ಅದು ತಗೊಳಕ್ಕಾಗಲ್ಲ. ಬಟ್ ಇಲ್ಲಿ 5 ಇದೆ 20 ಇಲ್ಲಿ, ಬಟ್ 6 ಅಲ್ಲಿ 5 ಇಲ್ಲ, ಅದನ್ನು ತಗೊಳಕ್ಕಾಗಲ್ಲ. ಸೊ HCF ಆಫ್ 6 and 20 is 2. ಸೊ ಸೇಮ್ ಪ್ರಾಬ್ಲಮ್ನ ನಾವು LCM ಫೈಂಡ್ ಔಟ್ ಮಾಡೋಣ. LCM ಆಫ್ 6 and 20. ಸೊ LCM ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಫಸ್ಟ್ ಈಚ್ ಪ್ರೈಮ್ ಫ್ಯಾಕ್ಟರ್ಸ್ನ ತಗೋಬೇಕು. ಅದರಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದಿದೆ? ನಮ್ಮ 2 ಇದೆ, 3 ಇದೆ ಆ್ಯಂಡ್ 5 ಇದೆ. ಅದರಲ್ಲಿ ಹೈಯೆಸ್ಟ್ ಪವರ್ ಯಾವುದಿದೆ? 2 ಕಾಮನ್ ಇದೆ, ಬಟ್ 2 to the power of 1 ಮತ್ತು 2 to the power of 2 ಅಲ್ಲಿ ಹೈಯೆಸ್ಟ್ ಪವರ್ ಇರೋದು ಯಾವುದು? 2 to the power of 2. ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ನೆಕ್ಸ್ಟ್ 3, ಇಲ್ಲೇನು 3 ಇಲ್ಲ, ಅದರಲ್ಲಿ ಹೈಯೆಸ್ಟ್ ಏನು ನೋಡೋದೇನಿಲ್ಲ, ಒಂದಿರೋದ್ರಿಂದ 1 ಮಾತ್ರ ತಗೊತೀವಿ. ಆ್ಯಂಡ್ 5 ವಿಚ್ ಇಸ್ ಈಕ್ವಲ್ ಟು, ಇದನ್ನು ಆ್ಯಸ್ ಯೂಶುವಲ್ ಮಲ್ಟಿಪ್ಲಿಕೇಶನ್ ಮಾಡಿ. 2 2s are 4 into 3 into 5 which is equal to 4 3s are 12, 12 5s are 60. It is LCM of 6 and 20 is 60
and HCF of 6 and 20 is 2. So ಎಕ್ಸಾಮಲ್ಲಿ ಇದೆರಡು ಮಾರ್ಕ್ಸ್ ಜಾಬಿ ಹಾಕೊಂಡಂಗೆ. ಸೊ ವೆರಿ ಈಸಿ ಕ್ವಶನ್ ಕೊಡ್ತಾರೆ, ಫೈಂಡ್ ದಿ ಎಚ್ ಸಿ ಎಫ್ ಆಫ್ 6 and 20 by using fundamental theorem of arithmetic or by using prime factorization method, ಅಥವಾ find the LCM of 6 and 20 by using prime factorization method. ವೆರಿ ಸಿಂಪಲ್. ಸೊ ಎಷ್ಟು ಮಾರ್ಕ್ಸ್ ಜಾಬ್ ಇಟ್ಕೊಂಡ್ರಿ ಈಗ ನೀವು? 4 ಮಾರ್ಕ್ಸ್ ಜಾಬ್ ಇಟ್ಕೊಂಡ್ರಿ ಅಲ್ಲ. ಸೊ ನೆಕ್ಸ್ಟ್, ರಿಲೇಶನ್ಶಿಪ್ ಬಿಟ್ವೀನ್ HCF, LCM and numbers of A and B. ಸೊ ಈ ಕ್ವಶನ್ನ ನೀವೇ ಮಾಡ್ತೀರಾ. ಯಾವುದು? ಫೈಂಡ್ ದಿ HCF and LCM ಆಫ್ 96 and 404 by using prime factorization method. ಈಗ HCF and LCM ನ ನಾವು ಫೈಂಡ್ ಔಟ್ ಮಾಡಿದ್ವಿ ಅಲ್ಲ. ಸೊ ಇದಕ್ಕೆ HCF, LCM and ಗಿವನ್ ನಂಬರ್ಸ್ಗೆ ಒಂದು ರಿಲೇಷನ್ ಇದೆ. ಏನಂದ್ರೆ HCF into LCM is equal to A into B. For example, 6 and 20 ತಗೊಂಡ್ವಿ. What is the HCF of 6 and 20? 2. What is the LCM of 6 and 20? That is 60. So what is HCF into LCM? HCF into LCM of 6 and 20 is 2 into 60, which is equal to 120. And what are the given numbers? These are the given numbers 6 and 20. 6 and 20 na multiply ಮಾಡಿ ಏನು ಬರುತ್ತೆ? That is 6 and 20 is also 120. Therefore, HCF of 6 and 20 into LCM of 6 and 20 is equal to 6 into 20. That is 120 is equal to 120. ಒಂದು ಕ್ವಶನ್ ಕೊಡ್ತಾರೆ, ಏನಂತ ಕೊಡ್ತಾರೆ? HCF of 6 and 20, ಸೇಮ್ ಕ್ವಶನ್ ತಗೋಣ. HCF of 6 and 20 is 2 and ಗಿವನ್ ಫೈಂಡ್ LCM ಅಂತ ಕೇಳ್ತಾರೆ. ಹೇಗೆ ಮಾಡ್ತೀರಾ? ವೆರಿ ಸಿಂಪಲ್. ಈ ರಿಲೇಷನ್ ಹಾಕೋದು. HCF ಏನಿದೆ? 2. LCM ನಮ್ಗೆ ಗೊತ್ತಿಲ್ಲ, ಎಲ್ ಅಂತ ತಗೋಣ. ಸೊ A ಇಂಟು B ಏನು? ದಟ್ ಈಸ್ 6 ಇಂಟು 20. ದಟ್ ಈಸ್ LCM ಈಸ್ ಈಕ್ವಲ್ ಟು 6 ಇಂಟು 20 ಈಸ್ 120 ಹೋಲ್ ಡಿವೈಡ್ ಬೈ 2, ವಿಚ್ ಈಸ್ ಈಕ್ವಲ್ ಟು 2 1s 2 6 60. ದಟ್ ಈಸ್ 60 ಈಸ್ ದಿ LCM. ನೋಡಿ LCM ಅಂತಲ್ಲ, ವೆರಿ ಸಿಂಪಲ್ ಅಲ್ಲ. ಸೊ ಮಕ್ಕಳೇ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಪ್ರೂವ್ ದಟ್ ರೂಟ್ 2 ಈಸ್ ಆನ್ ಇರ್ರಾಷನಲ್ ನಂಬರ್. ಎಕ್ಸಾಮಲ್ಲಿ ರೂಟ್ 2 ಕೊಡ್ಬೋದು ಅಥವಾ ರೂಟ್ 3 ಕೊಡ್ಬೋದು. ಯಾವುದೇ ಕೊಟ್ಟರು ನೀವು ಸೇಮ್ ಮೆಥಡ್ನ ಫಾಲೋ ಮಾಡಿ. ಸೊ ಇದು ಈ ಕ್ವಶನ್ನು ಪಕ್ಕಾ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಶುರು ಮಾಡೋಣ. ಈ ಪ್ರೂಫ್ ಹೇಗೆ ಮಾಡೋದು? ಪ್ರೂವ್ ದಟ್ ರೂಟ್ 2 ಈಸ್ ಇರ್ರಾಷನಲ್. ದಟ್ ಈಸ್ ಪ್ರೂಫ್. ಈಗ ನಾವು ರೂಟ್ 2ನ ನಾವು ಇರ್ರಾಷನಲ್ ಅಂತ ಹೇಳ್ತೀವಿ, ಬಟ್ ನಾವು ಹೇಗಪ್ಪ ಈಗ ರೂಟ್ 2ನ ಇರ್ರಾಷನಲ್ ಪ್ರೂವ್ ಮಾಡ್ಬೋದು? ಸೊ ಈಗ ಏನು ಮಾಡ್ತೀವಿ? ಆನ್ ಕಾಂಟ್ರರಿ. ಕಾಂಟ್ರರಿ ಅಂದರೆ ಉಲ್ಟಾ ತಗೊಳ್ಳೋದು. ಆನ್ contrary, root 2 is a rational. So if root 2 is a rational, which can be expressed in the form of, root 2 can be expressed in the form of P by Q, where P and Q are integers. Suppose P and Q ಗೆ ಕಾಮನ್ ಫ್ಯಾಕ್ಟರ್ಸ್ ಇರುತ್ತೆ. ನಾವು ಒಂದು ನಂಬರ್ ಬರಿಬೇಕಾದ್ರೆ ಏನು ಬರಿತೀವಿ? 6/3 ಬರಿಬೇಕಾದ್ರೆ, ಅಥವಾ 6/8 ಬರೆಯೋಣ. ಸೊ ವಿಚ್ ಇಸ್ ನಾಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್, ವಿಚ್ ಕ್ಯಾನ್ ಬಿ ರಿಟನ್ ಆಸ್ 3/4. Therefore, suppose P and Q have common factors other than 1. ಅವಾಗ ಏನು ಮಾಡ್ತೀವಿ? ಸೊ P and Q is divisible by the same number. Then we get, then
divide P and Q by the common factor. Next ಏನಾಗುತ್ತೆ, which is converted into root 2 is equal to A and B. ನಾವೀಗ ಏನು ತಗೊಂತೀವಿ, A and B are co-primes. A and B are co-primes ಅಂದ್ರೆ A and B have HCF 1. ಅಲ್ಲಿಗೆ ನಾನು ನೋಡೋಣ, root 2 this can be written as A is equal to root 2 into B. Then squaring on both sides. Squaring on both sides, we get A square is equal to 4B. Right? 2B square. A square is equal to 2B square ಇದೆ ಅಂದರೆ ನಾವೇನು ಹೇಳ್ಬೋದು, that is 2 divides A square. If 2 divides A square, which implies 2 also divides A. So if 2 divides A, then which can be written as 2 divides A ಅಂದರೆ ಹೀಗಿರುತ್ತೆ. ಸೊ ನಾವು ಎನ 2 ಇಂದ ಡಿವೈಡ್ ಮಾಡಿದ್ರೆ ನಮಗೊಂದು ಕಾನ್ಸ್ಟೆಂಟ್ ಸಿಗುತ್ತೆ. ದೆನ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ 2 ಇಂಟು ಸಿ, ವೇರ್ ಸಿ ಈಸ್ ಎನಿ ಕಾನ್ಸ್ಟೆಂಟ್, ವೇರ್ ಸಿ ಈಸ್ ಎ ಕಾನ್ಸ್ಟೆಂಟ್. ರೈಟ್? ಈಗ ಇಲ್ಲಿ ಎ ನಮ್ಗೆ ಏನಿದೆ 2c, ಅದನ್ನು ತಗೊಂಡೋಗಿ ಇಲ್ಲಿ ಹಾಕೋಣ. ಏನಾಗುತ್ತೆ, ವಿಚ್ ಇಸ್ ಈಕ್ವಲ್ ಟು 2c ಸ್ಕ್ವೇರ್ ಇಸ್ ಈಕ್ವಲ್ ಟು 4c square is equal to 2b square. Next, which can be written as 2c square is equal to b square. ಈಗ ಇದೆ ಅಂದರೆ ಏನು ಮಾಡುತ್ತೆ, 2 divides b square. If 2 divides b square, then 2 divides b. ಈಗ ನಾವು ಫಸ್ಟ್ ಏನು ತಗೊಂಡ್ವಿ, ದಟ್ ಈಸ್ ಆನ್ ಕೌಂಟಿ ರೂಟ್ 2 ಈಸ್ ಎ ರ್ಯಾಷನಲ್ ಅಂತ ತಗೊಂಡ್ವಿ. ಬಟ್ ನಮ್ಗೇನು ರೂಟ್ 2 ಇಸ್ ಅ ರ್ಯಾಷನಲ್ ಅಂಡ್ ರೂಟ್ 2 ಈಸ್ ಈಕ್ವಲ್ ಟು ಎ ಬೈ ಬಿ. ಎ ಅಂಡ್ ಬಿ ಆರ್ ಕೋ ಪ್ರೈಮ್ ಅಂದರೆ ಎ ಅಂಡ್ ಬಿ ಡಸ್ ನಾಟ್ ಹ್ಯಾಸ್ ಕಾಮನ್ ಫ್ಯಾಕ್ಟರ್ಸ್ ಅದರ್ ದ್ಯಾನ್ 1 ಅಂತ ತಗೊಂಡ್ವಿ. ಆದರೆ ಇಲ್ಲೇನು ಬರ್ತದೆ, ದಟ್ ಈಸ್ ಬಿ ಈಸ್ ಡಿವಿಸಿಬಲ್ ಬೈ 2 ಅಂಡ್ ಎ ಈಸ್ ಡಿವಿಸಿಬಲ್ ಬೈ 2 ಆದರೆ ಎ ಅಂಡ್ ಬಿ ಹ್ಯಾವ್ common factor at least 1, at least 2. ನಮಗೆ 2 ಕಾಮನ್ ಫ್ಯಾಕ್ಟರ್ ಆದರೂ ಸಿಗ್ತಾ ಇದೆ. ಸೊ ನಮಗೆ ಏನು ಬಂತು ಈಗ, ಆನ್ ಕಾಂಟ್ರರಿ, ದಟ್ ಈಸ್ ಇಟ್ಸ್ ಕಾಂಟ್ರಡಿಕ್ಟ್ಸ್ ಅವರ್ ಅಸಂಪ್ಷನ್ ದಟ್ ರೂಟ್ 2 ಈಸ್ ಆನ್ ಇರ್ರಾಷನಲ್. ದೇರ್ ಫೋರ್ ರೂಟ್ 2 ಈಸ್ ಎ irrational number. Root 2 is a irrational number. ಸೊ ಮಕ್ಕಳೇ ಗೊತ್ತಾಯ್ತಲ್ಲ. ಸೊ ಹೇಗೆ ನಾವು ಈಗ ರೂಟ್ 3 ಕೊಟ್ಟರು ಹೀಗೆ ಮಾಡ್ತೀವಿ. ಸೊ ಇನ್ನು ಒಂದು ಟಾಪಿಕ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಲಿತಾ ಹೋಗೋಣ.